ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ, ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಜೇಮ್ಸ್ ಥಾಮ್ಸನ್. ಎರಡನೇ ಪ್ರಶ್ನೆ, ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಎರಡನೇ ಎತ್ತರವಾದ ನದಿ ಕಣಿವೆ ಯೋಜನೆ ಯಾವುದು? ಬಾಕ್ರಾ ನಂಗಲ್ ವಿವಿಧೋದ್ದೇಶ ನದಿ ಕಣಿವೆ. ಮೂರನೇ ಪ್ರಶ್ನೆ, ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ನಾರ್ಮನ್ ಬೋರ್ಲಾಂಗ್. ನಾಲ್ಕನೇ ಪ್ರಶ್ನೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅನ್ನು ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪಿಸಲಾಯಿತು? ಡಾಕ್ಟರ್ ಬಿ ಶಿವರಾಮನ್ ಸಮಿತಿ. ಐದನೇ ಪ್ರಶ್ನೆ, ಕೇಂದ್ರ ಉಗ್ರಾಣ ನಿಗಮವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? 1957ರಲ್ಲಿ. ಆರನೇ ಪ್ರಶ್ನೆ, ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನವನ್ನು ಯಾವ ಸಾಲಿನಲ್ಲಿ ಜಾರಿಗೆ ತರಲಾಯಿತು? 2014-15ನೇ ಸಾಲಿನಲ್ಲಿ. ಏಳನೇ ಪ್ರಶ್ನೆ, ಯಾವ ದೇಶಕ್ಕೆ ಭಾರತದಿಂದ ಅತಿ ಹೆಚ್ಚು ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತಿತ್ತು? ಅಮೆರಿಕ. ಎಂಟನೇ ಪ್ರಶ್ನೆ, ಹಾಲಿನ ಉತ್ಪಾದನೆಯಲ್ಲಿ ಆದಂತಹ ಮಹತ್ತರವಾದ ಬದಲಾವಣೆಗೆ ಏನೆನ್ನುತ್ತಾರೆ? ಶ್ವೇತಕ್ರಾಂತಿ. ಒಂಬತ್ತನೇ ಪ್ರಶ್ನೆ, ಮಾಂಸ ಮತ್ತು ಟೊಮೆಟೊ ಉತ್ಪಾದನೆಯಲ್ಲಾದ ತೀವ್ರತರವಾದ ಹೆಚ್ಚಳವನ್ನು ಏನೆನ್ನುತ್ತಾರೆ? ಕೆಂಪು ಕ್ರಾಂತಿ. ಹತ್ತನೇ ಪ್ರಶ್ನೆ, ಭಾರತ ಸರ್ಕಾರವು ಕೈಗಾರಿಕಾ ನೀತಿಯನ್ನು ಎಷ್ಟರಲ್ಲಿ ಘೋಷಿಸಿತು? ಏಪ್ರಿಲ್ 8, 1948. 11ನೇ ಪ್ರಶ್ನೆ, ಮೊದಲ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಎಲ್ಲಿ ಸ್ಥಾಪಿಸಲಾಯಿತು? ಜೆಮ್ಶೆಡ್ಪುರದಲ್ಲಿ. 12ನೇ ಪ್ರಶ್ನೆ, ಭಾರತ ಸರ್ಕಾರವು ಕೈಗಾರಿಕಾ ಬಿಕ್ಕಟ್ಟು ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಿತು? 1947ರಲ್ಲಿ. 13ನೇ ಪ್ರಶ್ನೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ 1976. 14ನೇ ಪ್ರಶ್ನೆ, ಭಾರತ ದೇಶದ ಮೊಟ್ಟ ಮೊದಲ ಅಭಿವೃದ್ಧಿ ಹಣಕಾಸು ಸಂಸ್ಥೆ ಕೈಗಾರಿಕಾ ಹಣಕಾಸು ನಿಗಮ. 15ನೇ ಪ್ರಶ್ನೆ, ಭಾರತದ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ನ ಕೇಂದ್ರ ಕಚೇರಿ ಇರುವುದು ಲಕ್ನೋದಲ್ಲಿದೆ. 16ನೇ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್. 17ನೇ ಪ್ರಶ್ನೆ, 1955ರಲ್ಲಿ ವಿಶ್ವ ಬ್ಯಾಂಕಿನ ಒಂದು ಮಿಷನ್ ಪ್ರಯೋಜನೆಯೊಂದಿಗೆ ಯಾವ ನಿಗಮ ಸ್ಥಾಪಿಸಲಾಯಿತು? ICICI. 18ನೇ ಪ್ರಶ್ನೆ, ಭಾರತೀಯ ಜೀವ ವಿಮಾ ಕಂಪನಿಯನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? 1956 ಸೆಪ್ಟೆಂಬರ್ 1. 19ನೇ ಪ್ರಶ್ನೆ, ವಿಮಾ ಸುಧಾರಣಾ ಸಮಿತಿಯನ್ನು ಯಾರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು? RS ಮಲ್ಹೋತ್ರಾ. 20ನೇ ಪ್ರಶ್ನೆ, ಭಾರತ ವಿಶ್ವದ ಅತಿ ಹೆಚ್ಚು ರಸ್ತೆ ಜಾಲದಿಂದ ಕೂಡಿದ ರಾಷ್ಟ್ರಗಳಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದಿದೆ? 2ನೇ ಸ್ಥಾನ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.